ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್. ಇವತ್ತು ನಾವು ಬಂದಿದ್ದೀವಿ ಚನ್ನರಾಯಪಟ್ಟಣದ ಫೇಮಸ್ ಲೋಕೇಶ್ ಬಿರಿಯಾನಿ ಕಾರ್ನರ್ಗೆ. ಈ ಒಂದು ಬಿರಿಯಾನಿ ಕಾರ್ನರ್ ಬಂದು ಚನ್ನರಾಯಪಟ್ಟಣಕ್ಕೆ ಒಂದು ಫೇಮಸ್ ಬಿರಿಯಾನಿ ಕಾರ್ನರ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಬಿರಿಯಾನಿನ ಟೇಸ್ಟ್ ಮಾಡೋದಕ್ಕೆ ಇಲ್ಲಿಯವ್ರಿಗಿಂತ ಹೊರಗಡೆ ತುಂಬ ಜನ ಬರ್ತಾರೆ. ನೀವೇನಾದರೂ ಬೆಂಗಳೂರು ಹಾಸನ ಹೈವೇಲಿ ಏನಾದರೂ ಮಾರ್ನಿಂಗ್ ಜರ್ನಿ ಮಾಡ್ತಾ ಇದ್ದೀರಂದರೆ ಈ ಒಂದು ಬಿರಿಯಾನಿನ ಟೇಸ್ಟ್ ಮಾಡೋದಕ್ಕೆ ಚನ್ನರಾಯಪಟ್ಟಣಕ್ಕೆ ಬರ್ಬೋದು. ಸೊ ಅದೇ ರೀತಿ ನಾವು ಕೂಡ ಇವತ್ತು ಈ ಒಂದು ಬಿರಿಯಾನಿನ ಟೇಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಓಕೆ, ಬನ್ನಿ ಈ ಒಂದು ಬಿರಿಯಾನಿನ ಟೇಸ್ಟ್ ಮಾಡೋಣ. ಮತ್ತು ಈ ಒಂದು ಬಿರಿಯಾನಿಲಿ ಏನು ಸ್ಪೆಷಲ್ ಅಂತ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ ಬನ್ನಿ. ಓಕೆ, ನಾವೀಗ ಈ ಒಂದು ಬಿರಿಯಾನಿನ ಟೇಸ್ಟ್ ಮಾಡೋದಕ್ಕೆ ಬಂದಿದ್ವಿ. ಟೇಸ್ಟ್ ಮಾಡೋದಕ್ಕೂ ಮುಂಚೆ ಈ ಒಂದು ಬಿರಿಯಾನಿ ಕಾರ್ನರ್ನ ಓನರ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಬಿರಿಯಾನಿ ಲೋಕೇಶ್ ಅಂತಾರೆ ನನ್ನ ಹೆಸರು. ಹೌದಾ ಸರ್, ಎಷ್ಟು ವರ್ಷದಿಂದ ಈ ಒಂದು ನಮ್ಮದು 1995ರಿಂದ ಅಂದರೆ 29 ವರ್ಷ ಆಯ್ತು ಇಲ್ಲಿ ನಾವು ಮಾಡಿ ಹೋಟ್ಲು. ಫಸ್ಟು ಅಲ್ಲಿ ಪೆಟ್ಟಿಗೆ ಇತ್ತು, ಅಲ್ಲಿಂದ ಚೇಂಜ್ ಮಾಡಿ ಮೇಲಗಡೆಗೆ ಬಂದಿದ್ದೀವಿ. ಎಲ್ಲ ನ್ಯಾಚುರಲ್ ಆಗಿ ಮಾಡೋದು ಅಡುಗೆ ಮಟನ್ ಸಮೇತ ಎಲ್ಲ ಕ್ವಾಲಿಟಿ ನಂಬರ್ 1. ಅದರಲ್ಲೂ ಇವತ್ತು ಮಾಡ್ತಾ ಇರೋದು ಇವತ್ತಿನ ಇದರಲ್ಲಿ ಅವಾಗಿಂದನೂ ಸೌದೆ, ಈಗ ಸೌದೆ ಎಲ್ಲೂ ಸಿಗಲ್ಲ. ಆಮೇಲೆ ತಿಂದಿದ್ದು ಎಷ್ಟು ನೀಟಾಗಿ ಅರಗುತ್ತೆ ಅಂತ ಅಂದರೆ ಅದು ಹೇಳಕ್ಕೆ 1 ಅವರ್ 2 ಅವರ್ಲಿ ಮಟನ್ ಸಮೇತ ಅರಗಿರುತ್ತೆ. ಈ ಥರದ್ದು ಎಲ್ಲೂ ಸಿಗಲ್ಲ. ಈ ಗ್ರೇಜೇಷನ್ ನಂಬರ್ 1 ಅಂತ ಆದರೆ ಟೇಸ್ಟ್ಗಿಂತ ಕ್ವಾಲಿಟಿ ಎಷ್ಟು ನೀಟಾಗಿ ಅರಗುತ್ತೆ ಅಂತ ಅಂದರೆ ನಿಮಗೆ ಹೇಳಕ್ತಿರುತ್ತೆ. ಈಗ 1 ಗಂಟೆ ಊಟ ಮಾಡೋಕ್ಕಾರೆ ಅಷ್ಟೊತ್ತು ಕರ್ಗೋಗಿರುತ್ತೆ. ಮಟನ್ ಸಮೇತ ಬಿರಿಯಾನಿ ಸಮೇತ ಬೇಗ ಬರೋದು, ಈ ಹೊಟ್ಟೆ ಉರಿಯೋದು ಅದು ಯಾವುದೂ ಆಗಲ್ಲ. ನ್ಯಾಚುರಲ್ ಆಗಿ ಫುಡ್ಡೇ ನ್ಯಾಚುರಲ್ ಆಗಿದೆ. ತಿಂದ ಫೀಲಿಂಗ್ಸ್ ಗೊತ್ತಾಗುತ್ತಲ್ಲ. ಈ ತಿಂದವ್ರು ನೋಡ್ರೆ ಕೇಳಿದ್ರು ನಿಮ್ಗೆ ಕಸ್ಟಮರ್ ಇರ್ತಾರಲ್ಲ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಡೈಜೆಷನ್ ಆಗುತ್ತೆ ಅಂದರೆ ಅದು ಹೇಳೋದು ಅಷ್ಟು ನೀಟಾಗಿ. ಎಲ್ಲಿಂದ ಬರ್ತಾರೆ? ಇಲ್ಲಿಂದ ನಮಗೆ ತುಮಕೂರಿಂದ ಬಂದು ವಾಪಸ್ ಹೋಗ್ತಾರೆ. ಚಿಕ್ಕಮಂಗ್ಳೂರು, ಮಡಿಕೇರಿ, ಮೈಸೂರು, ಹಾಸನ ಎವ್ರಿ ಡೇ ಇದ್ದೇ ಇರ್ತಾರೆ. ಹಾಸನ, ಬೆಂಗಳೂರು ಸಖತ್ತು. ಬೆಳಿಗ್ಗೆ ಹುಡುಗಿರು ಫ್ಯಾಮಿಲಿ ಎಲ್ಲ ಬರ್ತಾರೆ. ಬೆಳಿಗ್ಗೆ ಬಂದು ಎಂಜಾಯ್ ಮಾಡ್ತಾರೆ. ಬೆಳಗ್ಗೆನೆ ಜಾಸ್ತಿ ಬೆಂಗಳೂರು ಮಾತ್ರ ಭಾರಿ ಖುಷಿ ಆಗುತ್ತೆ ನನಗೆ. ಅವ್ರು 4 ಗಂಟೆಗೆ ರೆಡಿ ಇರ್ತಾರೆ, 5 ಗಂಟೆಗೆ ರೆಡಿ ಇರ್ತಾರೆ. ನಮ್ದು 7 ಗಂಟೆಗೆ ಓಪನ್. ಅಂದರೆ ಅವ್ರು ತಿಳ್ಕೊಂಡಿರೋದೇನಪ್ಪ ಜಲ್ದಿ ಓಪನ್ ಆಗ್ಬಿಡುತ್ತೆ. ಹೌದು, ಬೆಂಗಳೂರು ಸೈಡವ್ರು ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಭಾರಿ ಖುಷಿ ಆಗುತ್ತೆ ನಮ್ಗೆ ಅದು ನೋಡಿ. ಮತ್ತು ಚಿಕ್ಕಮಂಗ್ಳೂರು ಸಖತ್ ಜನ ಬರ್ತಾರೆ. ಮೈಸೂರು, ಹಾಸನ, ತುಮಕೂರು ಈ ಕಡೆ ಎಲ್ಲ ಕಡೆಯಿಂದನೂ ಬರ್ತಾರೆ. ತುಮಕೂರದ್ದು ಸ್ಪೆಷಲಾಗಿ ಬಂದು ಒಂದೊಂದು ಗುಂಪು ಬಂದು ಹೋಗ್ತಾರೆ. ಅವ್ರು ಏನಪ್ಪ ತಿನ್ನೋಕ್ಕೆ ಬಂದು ವಾಪಸ್ ಹೋಗ್ತಾರೆ. ಈ ಬೈಕ್ ರೈಡಿಂಗು, ಈ ಕಾರ್ನಲ್ಲಿ ಬರೋದು ಇವತ್ತು ಬರ್ತಾರೆ. ಅವರೇ ನಿಮಗೆ ಗೊತ್ತಾಗುತ್ತೆ ಯಾವಾಗ ಊರಿಗೆ ಬರ್ತಾರೆ. ಬಂದು ನೋಡಿ ಇಲ್ಲೇ ಇರ್ತೀರಲ್ವಾ, ವಿಚಾರಣೆ ಮಾಡಿ. ವಾರದಲ್ಲಿ ಎಷ್ಟು ದಿನ ಓಪನ್ ಇರುತ್ತೆ? ಎಲ್ಲ ದಿವಸನೂ ಸೋಮವಾರ ಒಂದು ದಿವಸ ಆಗುತ್ತೆ. ಸೋಮವಾರ ಒಂದು ದಿನ. ಟೈಮಿಂಗ್ ಏನು ಸರ್? ಟೈಮಿಂಗ್ ಸೇಮ್, 7ಕ್ಕೆ ಓಪನ್ನು. ಕ್ಲೋಸಿಂಗ್ ಟೈಮು 12 ಗಂಟೆ ಮಾತ್ರ. ಅದರೊಳಗಡೆ ಅದ್ರ ಮೇಲೆ ಖಾಲಿ ಆಗೇ ಆಗುತ್ತೆ. ಬೈ ಮಿಸ್ ಖಾಲಿ ಆಗೋದೇ ಇಲ್ಲ ಅಂತ ಅಂದರೆ ನಮಗೊಂದು ಆಶ್ರಮ ಇಟ್ಕೊಂಡಿದ್ದೀವಿ. ಈಗ ಫೋನ್ ಮಾಡಿ ಯಾರಾದ್ರೂ ಅವ್ರು ಮಿಂಚೆ ಹೇಳಿದ್ರೆ ಅವ್ರು 2 ಗಂಟೆಗೆ ಬರಲಿ, ಅವ್ರಿಗೋಸ್ಕರ ವೆಯ್ಟು. ನಾವು ಡೈಲಿ ಟ್ರೈನ್ಗೆ ಹಾಕ್ತೀವಿ. ಆ ಟ್ರೈನ್ಗೆ ಏನಪ್ಪ ಅಂದ್ರೆ ಇಲ್ಲಿ ಹಾಕೋದು ನಾವು 9:15. ಕಾರವಾರದಲ್ಲಿ 9:15 ರಾತ್ರಿ 10 ಗಂಟೆಗೆ ತಿಂತಾರೆ. ಏನೂ ಪ್ರಾಬ್ಲಮ್ ಆಗಿಲ್ಲ. ಯಾಕೆ ಅಂದರೆ ನ್ಯಾಚುರಲ್ ಆಗಿರುತ್ತೆ. ಹೌದು, ರಾತ್ರಿ 10 ಗಂಟೆಗೆ ತಿಂದರೂ ಏನೂ ಆಗಲ್ಲ. ಪ್ಯಾಕೆಟ್ ಮಾಡಿ ಕೊಟ್ಟಿದ್ದು ರಾತ್ರಿ 10 ಗಂಟೆಗೆ ಕೊಟ್ಟರು ಅವರು ಇವತ್ತು ಎವರಿ ಡೇ ಆಗ್ತೀನಿ ನಾನು ಟ್ರೈನ್ಗೆ. ಅಲ್ಲಿಂದ ಫೋನ್ ಮಾಡ್ತಾರೆ, ಸರ್ ಆಗಿದೆ ಸರ್. ಈಗ ಅವ್ರು ಕನ್ನಡ ಯಾರು ಮಾತಾಡೋದು ಕಡಿಮೆ, ಎಲ್ಲ ಹಿಂದಿ. ನಾವು ಹಿಂದಿ ಚೆನ್ನಾಗಿ ಮಾತಾಡ್ತೀವಿ. ಅವರು ಒಂದು ಹೊಗಳ್ತಾರೆ ಅಂದರೆ ಅವ್ರಿಗೆ ಖುಷಿ ಆಗುತ್ತೆ. ಅಲ್ಲಿ ಓನಲ್ಲಿ ಬಿಸಿ ಮಾಡ್ಕೊಂಡು ಅಲ್ಲಿ ತಿಂತಾರೆ. ಈಗ ಕತ್ತಿ ನೋಡಿ ಕಟ್ಟಿಸ್ಬೇಕಾದ್ರೆ ನೋಡಿ. ಇನ್ನು ರಾತ್ರಿ 10 ಗಂಟೆ ಗಂಟನೂ ಏನೂ ಆಗಿರೋಲ್ಲ, ಹಂಗೆ ಇರುತ್ತೆ. ಅಂದರೆ ತಣ್ಣಗಾಗಿರೋದು ಬಿಟ್ಟು ಟೇಸ್ಟಲ್ಲಿ ನಂಬರ್ 1 ಇರುತ್ತೆ. ಪಾರ್ಸಲ್ ತಗೊಂಡೋಗಿ ತಿನ್ನೋದಕ್ಕಿಂತ ಇಲ್ಲಿ ತಿನ್ನಲಿ ಇನ್ನೂ ಒಂದು ಟೇಸ್ಟ್ ಎಕ್ಸ್ಟ್ರಾ. ನೀವು ಯಾವುದೇ ಐಟಮ್ ಆಗಲಿ ಇಲ್ಲಿ ತಿಂದರೆ ಅದ್ರದ್ದು ಮಜವೇ ಬೇರೆ. ಬಿಸಿ ಬಿಸಿ ತಿನ್ನೋದ್ರಲ್ಲೇ ಬೇರೆ. ಆರಿದ್ರೂ ಟೇಸ್ಟ್ ಜಾಸ್ತಿ ಇರುತ್ತೆ ನಮ್ಮದು. ಅಂತ ಇದಾಗಿರಲ್ಲ. ನೀವು ಟೆಸ್ಟ್ ಮಾಡಬೇಕು ಅಂದ್ರೆ ಈಗ ಕಟ್ಟಿಸ್ಕೊಳ್ಳಿ, ರಾತ್ರಿ 10 ಗಂಟೆಗೆ ತಿನ್ನಿ. ಏನಾದ್ರು ಕೆಟ್ಟಿದ್ರೆ ನಾನು ದುಡ್ಡೆಲ್ಲ ವಾಪಸ್ ಕೊಡ್ತೀನಿ. ತಿಂದಿದ್ದು ದುಡ್ಡೆಲ್ಲ ವಾಪಸ್ ಕೊಡ್ತೀನಿ. ಜೀರ್ಣನೂ ಅಷ್ಟೇ. ಜೀರ್ಣ ಆಗಿಲ್ಲ ಅಂದ್ರೂ ನಾನು ಅದನ್ನು ದುಡ್ಡು ವಾಪಸ್ ಮಾಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ ಜೀರ್ಣ ಶಕ್ತಿ.
ಅದರಲ್ಲೂ ಈ ಎಣ್ಣೆಗಳಿದಲ್ವ ಸರ್, ಹಾಂ ರಿಫೈಂಡ್ ಆಯಿಲ್ ಬಿಟ್ಟು ಬೇರೆ ಏನು ಆಯಿಲ್ ಹಾಕಲ್ಲ. ಹಾಂ ಹಾಂ ದಿನಕ್ಕೆ ಎಷ್ಟು ಜನ ಬರ್ಬೋದು ಸರ್ ಅಂದಾಜು? ಒಂದು ದಿವ್ಸಕ್ಕೆ 300, 250, ಇವತ್ತು 500. ದಿವಸ ಬುಧವಾರ ಕಡಿಮೆ, ಗುರುವಾರ, ರಾಘವೇಂದ್ರ ಸೋಮವಾರ ಸ್ವಲ್ಪ ಕಡಿಮೆ ಇರ್ತದೆ. ನಾವು ಅವಾಗ ಏನು ಕ್ವಾಂಟಿಟಿ ಕಡಿಮೆ ಮಾಡ್ತೀವಿ. ಶನಿವಾರ ಸ್ವಲ್ಪ, ಶನಿವಾರ ಚೆನ್ನಾಗಿ ನಡೆಯುತ್ತೆ. ಶನಿವಾರ, ಮಂಗಳವಾರ, ಭಾನುವಾರ, ಶುಕ್ರವಾರ ಅವೆಲ್ಲ ಸಂತೆಗಳಿರ್ತವೆ. ನಮಗೆ ಇಲ್ಲಿ ದೂರಲ್ಲೂ ಹಳ್ಳಿ ಜನ ಇರಲ್ಲ, ಭಾರಿ ಲೈಕ್ ಮಾಡ್ತೀವಿ. ಒಂದೊಂದು ದಿವಸ ಒಂದೊಂದು ಥರ. ಶನಿವಾರ ಸ್ವಲ್ಪ ಫೈಸಿ ಮಾಡ್ತೀವಿ, ಅದು ಅವತ್ತು ಸಂತೆ ಜನಕ್ಕೆ ಖಾರವೇ ಇರ್ಬೇಕು. ಇವತ್ತು ಖಾರ ಇರೋದು, ಭಾನುವಾರ ಖಾರ ಮಾಡಲ್ಲ, ಎಲ್ಲ ಅಫಿಷಿಯಲ್ಲು ಹೊರಗಡೆ ಜನ ಎಲ್ಲ ಬರ್ತಾರೆ. ಹಂಗಾಗಿ ಅವತ್ತೊಂದು ದಿವಸ ಮಾಡಲ್ಲ ಖಾರ. ಇನ್ನು ಶುಕ್ರವಾರ, ಗುರುವಾರ, ಶನಿವಾರ 3 ದಿವಸ ಮಾಡಲೇಬೇಕು ಖಾರ. ಲೈಟಾಗಿ ಖಾರ ಇರುತ್ತೆ. ಇದು ಬಿರಿಯಾನಿ ಅಂತೀವಿ, ಇದು ಫ್ರೈ. ಚೌಚೌ ಅಂತ ಕೊಡ್ತೀವಿ ಅದಕ್ಕೆ. ಕೇವಲ 2 ಐಟಮ್ಸ್. ಅದು ಚೌಚೌ. ಇದನ್ನ 2 ಪೀಸ್ ಹಾಕೊಂಡು ಬಿರಿಯಾನಿ ತಿಂದರೆ ಅದೇ ಒಂಥರ ಮಜಾ. ಬರೀ ಬಿರಿಯಾನಿ ತಿಂದರೆ ಅದೇ ಒಂಥರ. ಬರೀ ಬಿರಿಯಾನಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಇದು ಮಿಕ್ಸ್ ಆಗಬೇಕು, ಗ್ರೇವಿ ಟೈಪ್ ಒಂಚೂರು ಮಿಕ್ಸ್ ಮಾಡ್ಕೊಂಡಂಗೆಲ್ಲ ಸ್ಪೈಸಿ ಆಯ್ತಾ ಹೋಗುತ್ತೆ. ರೈಸು ಸ್ಪೈಸಿ ಬರ್ತಾ ಇರುತ್ತೆ, ಅದು ತುಂಬ ಚೆನ್ನಾಗಿದೆ. ಮತ್ತೆ ಕೇಳ್ಪಟ್ವಿ ಇವತ್ತು ಸಂಡೇ ಒಂದು ಸ್ಪೆಷಲ್ ಇದೆ ಅಂತ. ಇದೆ ಬೆಣ್ಣೆ ಹಾಕಿದ್ದೀವಿ. ಬೆಣ್ಣೆ ಸಂತೆ ಅಲ್ವಾ, ಶನಿವಾರ ಸಂತೆಯಲ್ಲಿ ಬೆಣ್ಣೆ ಸಿಗುತ್ತೆ, ಬೆಣ್ಣೆ ಹಾಕಿದ್ದೀವಿ. ಐಟಿಗೆ ಬರ್ತೀವಿ ರೈಸಿಗೆ. ಅದನ್ನು ಹೊರಗಡೆ ಇತ್ತಲ್ವ, ಇಷ್ಟೇ ಇಲ್ಲರೇ ಇದು ಉಲ್ಟ ಹಾಕಿದ್ರೆ ತೀರೋದು. ಇನ್ನು ಮಟನ್ ಎಲ್ಲ ಪರ್ಚೇಸಿಂಗ್ ಹೆಂಗೆ ಮಾಡ್ತೀರಾ ಸರ್? ಪರ್ಚೇಸಿಂಗ್ ಮಾಡೋದು ನಾವು ಒಬ್ಬರು ಮುಸ್ಲಿಮ್ಸು. ಅಲಾಲ್ ಹಾಕ್ಬೇಕು, ನಮ್ಗೆ ಅಲಾಲ್ ಹಾಕ್ಬೇಕು ಅಂದ್ರೆ. ಇಲ್ಲಾಂದರೆ ನಾವು ಮಟನ್ ಮರಿ ತಗೊಂಡ್ರೆ ಬೋಟಿ, ತಲಕಾಲು ಇವೆಲ್ಲ ಏನು ತಗೊಳ್ಳಲ್ಲ. ಅದರಲ್ಲಿ ಕೆಕ್ಕಳು, ಈ ಸೈಡು ಗೋಮಳೆ, ಇವು ಅವು ಎಲ್ಲ ಏನೂ ಹಾಕ್ಸಲ್ಲ. ಎಲ್ಲ ನೀಟಾಗಿ ತೆಗೆದು ಕೊಡ್ತಾರೆ. ಇವು ನಾಟಿ ಅಂದರೆ ನಾವು ನಿಂತ್ಕೊಂಡು ಅಲ್ಲಿ ಮರಿ ಕುಯಿಸ್ತೀವಿ, ಅಲ್ಲೇ ಕಟ್ ಮಾಡಿಸ್ಕೊಂಡು ತರೋದು. ಹಂಗೆ ನಾವು ಅವನ್ನೆಲ್ಲೋ ಕೊಯ್ಸಿದ್ದು ಯಾವುದೋ ಕೊಯ್ಸಿದ್ದು ಕೊಡೋಂಗಿಲ್ಲ. ಮುಂದೆ ನಿಂತು ಸ್ಪಾಟಲ್ಲಿ ಕಟ್ ಮಾಡ್ಕೊಂಡು ಬರೋದು. ನಮಗೆ ರಿಸಲ್ಟ್ ಚೆನ್ನಾಗಿಲ್ಲ ಮರಿ, ಬೇರೆ ಕುಯಿಸ್ಲೇಬೇಕು. ಎಣ್ಣೆ ಇಲ್ಲ, ಮೊನ್ನೆ ಆಯ್ತು ಅದೇ ಥರ. ನಾವು ಹೋಗ್ಬಿಟ್ಟು ಕುಯ್ಸಿ ನೇತಾಕ್ದ ತಗೋಬೇಕು, ಇಲ್ಲಿ ತಗೊಳ್ಳಲ್ಲ. ನಂಗೆ ಕುಯ್ಸ್ಕೊಡ್ತಾರೆ. ಒಂದೇ ಥರ ನೀಟಾಗಿ ಕುಯಿಸ್ತಾರೆ. ಸ್ಥಳೀಯ ಮರಿಯೇ ಹುಡುಕ್ಕೊಡ್ತಾರೆ. ನೋಡಿ ಮಟನ್ನು ಅರ್ಧ ಫ್ಯಾಟು ಅರ್ಧ ಮಟನ್ನು, ಹಂಗಿರ್ಬೇಕು ಮಟನ್ನು. ಮನೆ ಕೇಕ್ ತಿನ್ನಂಗೆ ಆಗುತ್ತೆ ಮಟನ್. ಕಾಗೆಗೆ ಹಾಕ್ತೀವಿ, ಕಾಗೆ ಪಕ್ಷಿಗಳಿಗೆ ಹಾಕ್ಬಿಟ್ಟು ಯಾವಾಗಲೂ ಅವ್ರಿಗೇನು ಮಾಡಿದ್ದಾರೆ ದಯವಿಟ್ಟು ಕೊಡೋದು.
ಪೀಸ್. ಓಕೆ, ನಂದಂತೂ ಬಿರಿಯಾನಿಯ ಒಂದು ಬ್ಯಾಟಿಂಗ್ ಮುಗಿತು. ಆ ಒಂದು ಬಿರಿಯಾನಿ ತಿಂದು ½ ಆಗಿದ್ರೂ ಇನ್ನೂ ಕೂಡ ಒಂದು ಫ್ಲೇವರ್ ಇದೆ. ಸೊ ಅಷ್ಟು ಅದ್ಭುತವಾಗಿತ್ತು ಈ ಒಂದು ಲೋಕೇಶ್ ಬಿರಿಯಾನಿ ಕಾರ್ನರ್ನ ಒಂದು ಬಿರಿಯಾನಿ. ಸೊ ಈಗ ಬನ್ನಿ ಈ ಒಂದು ಬಿರಿಯಾನಿನ ಟೇಸ್ಟ್ ಮಾಡೋಕ್ಕೆ ತುಂಬ ಜನ ಆಲ್ರೆಡಿ ಬರ್ತಾ ಇದ್ದಾರೆ, ಇನ್ನೂ ಕೂಡ ಬರ್ತಾ ಇದ್ದಾರೆ. ಈಗ ಇಲ್ಲಿ ಬಂದಿರೋರಲ್ಲಿ ಕೇಳೋಣ ಸರ್, ನಿಮ್ಮ ಹೆಸರು? ಕುಮಾರ್. ಈಗ ಹೇಗಿತ್ತು ಬಿರಿಯಾನಿ ಟೇಸ್ಟ್? ಬಿರಿಯಾನಿ ಎಲ್ಲ ಚೆನ್ನಾಗಿದೆ. 95 ಇಸ್ವಿಯಿಂದ ಇದೇ ಹೋಟ್ಲಿಗೆ ಬರ್ತಾ ಇದ್ವಿ, ತಿಂತಾ ಇದ್ವಿ. ಇಲ್ಲಿ ತಿನ್ನೋದ್ರಲ್ಲೇ ಬೆಂಗಳೂರು, ಮೈಸೂರು, ಹಾಸನ ಎಲ್ಲ ಕಡೆ ಪಾರ್ಸಲ್ ತೊಗೊಂಡೋಗ್ತಿದ್ದಾರೆ. ಪಾರ್ಸಲ್ ತಗೊಂಡೋಗಿ ಅಲ್ಲಿಂದ ಗಿರಾಕಿಗಳು ಬೇಡಿಕೆ ಕೊಟ್ಟು ಇಷ್ಟಪಟ್ಟು ಕಾರನ್ನ ಮೇನ್ ರೋಡಲ್ಲಿ ನಿಂತು ಇಲ್ಲಿ ಬಂದು ಪಾರ್ಸಲ್ ತಗೊಂಡೋಗಿ ಲೋಕಿ ಬಿರಿಯಾನಿ ಅನ್ನೋದು ಇಲ್ಲೇ ಅಲ್ಲ ಬೆಂಗಳೂರಿವರೆಗೂ ಗೊತ್ತು ಹೆಸರು. ಹಂಗಾಗಿ ಇಲ್ಲಿ ಇರೋ ಚನ್ನರಾಯಪಟ್ಟಣದಲ್ಲಿ ಹಾಸನ ಡಿಸ್ಟಿಕ್ಗೆ ಬಿರಿಯಾನಿ ಅನ್ನೋದು ಲೋಕೇಶ್ ಬಿರಿಯಾನಿ ಅಂದರೆ ಎಲ್ಲ ಪ್ರಚಾರ ಆಗಿದೆ, ಎಲ್ಲ ಗೊತ್ತಿರುತ್ತೆ. ಲೋಕೇಶ್ ಬಿರಿಯಾನಿ ಅಂದರೆ ಫೇಮಸ್ ಚನ್ನರಾಯಪಟ್ಟಣ. ಎಷ್ಟು ವರ್ಷದಿಂದ 1995ರಿಂದನೂ ಇದೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಮೊದಲಿಂದಲೂ ಮಾಡಿದ್ರು ಇಲ್ಲೇ ತಿಂಡಿ ಮಾಡೋದು. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಆಗ್ಲಿಂದನೂ ಒಂದೇ ಟೇಸ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗಲೂ ಅದೇ ಥರ ಅದಕ್ಕಿಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ತಿಂದು ಬಂದು ಪಾರ್ಸಲ್ಲು ತಗೊಂಡು ಹೋಗ್ತಾರೆ ಮನೆಗೂ. ಇಲ್ಲಿ ತಿಂದವರು ಮನೆಗೂ ಬೇಕಂತ ಪಾರ್ಸಲ್ ತಗೊಂಡು ಹೋಗ್ತಾರೆ. ಆ ಥರ ಟೇಸ್ಟ್ ಇದೆ. ಯಾವಾಗ ಬರ್ತಾ ಇರ್ತೀರಾ ಇಲ್ಲಿ? ನಾವು ವಾರದಲ್ಲಿ 2 ದಿನ 3 ದಿನ ಬರ್ತಾ ಇರ್ತೀವಿ, ತಿಂಡಿ ತಿಂತಾ ಇರ್ತೀವಿ. ಆಮೇಲೆ ವರ್ಷಕ್ಕೆಲ್ಲ ಪಾರ್ಸಲ್ ತರಿಸ್ತಾ ಇರ್ತೀವಿ. ಆಮೇಲೆ ನಮ್ಮ ನೆಂಟಿಷ್ಟು ಫ್ರೆಂಡು ಯಾರು ಇದ್ರೂ ಇಲ್ಲಿಗೆ ಕರ್ಕೊಂಡು ತಿನ್ಸೋದು. ಅವರು ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮಗೆ ಒಂದು ಕೊಡ್ತಾರೆ. ಒಂದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲ ಅವರು ಹೀಗಾಗಿ ಎಲ್ಲ ಕಡೆಯಿಂದ ತಿಂದರೆ ಇಲ್ಲಿಗೆ ಬರಬೇಕು ಅನ್ನೋದೊಂದು ಮನಸ್ಸು ಸೆಳೀತದೆ ಜನಗಳು. ಒಂದ್ಸಲ ತಿಂದರೆ ಇನ್ನೊಂದ್ಸಲ ಬರಬೇಕು ಅಂತ ಮನಸ್ಸು ಸೆಳೀತದೆ. ಆ ಥರ ಇರುತ್ತೆ ತಿಂಡಿ. ಆ ಥರ ಫೇಮಸ್ ಆಗಿ ಅವ್ರ ಹೆಸರೆಲ್ಲ ಉಳಿಸ್ಕೊಂಡವ್ರೆ. 1995ನೇ ಇಸ್ವಿಯಿಂದನೂ ನಾವು ಹಳೆ ಕಸ್ಟಮರ್ ಇಲ್ಲಿ. ವಾರದಲ್ಲಿ ಒಂದು 2 ದಿನನಾರು ಬರ್ತಾ ಇರ್ತೀವಿ. ಸಂಡೇಸು ಪಕ್ಕ, ಭಾನುವಾರದಂತೂ ತುಂಬ ಪಕ್ಕ ಬರ್ತೀವಿ. ಅದಲ್ಲದೆ ಎಲ್ಲ ಸ್ನೇಹಿತರು ಕೂಡ ಇಲ್ಲಿ ಬರ್ತಾರೆ. ಚನ್ನರಾಯಪಟ್ಟಣ ಅಂದರೆ ಬಿರಿಯಾನಿ ಫೇಮಸ್. ಹಿಂದೆ ಕೂಡ TV9 ಕೂಡ ಹಿಂದೆ ಒಂದ್ಸಲ ಬಂದಿತ್ತು ಚನ್ನರಾಯಪಟ್ಟಣ ಬಗ್ಗೆ. ಎಸ್ಪೆಷಲಿ ಈ ಲೋಕೇಶ್ ಬಿರಿಯಾನಿ ಕಾರ್ನರ್ ಬಗ್ಗೆನೇ ಹೆಚ್ಚಾಗಿ ಮಾತಾಡಿದ್ರು. ಅದಲ್ಲದೆ ಸೆಲೆಬ್ರಿಟೀಸ್ ಅಂತ ಏನಂತೀವಿ, ಈ ಸಿನಿಮಾದವರು ಏನಾದರೂ ನಮ್ಮ ಹಾಸನ ಕಡೆಗೆ ಅಥವಾ ಚಿಕ್ಕಮಗಳೂರು ಅಥವಾ ಇಲ್ಲೆಲ್ಲಾದರೂ ಶೂಟಿಂಗ್ಗೆ ಅಥವಾ ಇನ್ನೇನಕ್ಕೋ ಬಂದಾಗ ಆ ಸೆಲೆಬ್ರಿಟಿಗಳೆಲ್ಲ ಬಂದು ಇಲ್ಲಿ ಬಿರಿಯಾನಿನ ಪಾರ್ಸಲ್ ಮಾಡಿಸ್ಕೊಂಡು ಹೋಗೋದು, ತಿಂದು ಹೋಗೋದು ಇವೆಲ್ಲ ಕೇಳಿದ್ದೀವಿ. ಮಾತ್ರ ಭಾಳ ಕಡಿಮೆ ರೇಟು. ಈಗ ಮೈಸೂರಲ್ಲಿ ಅಥವಾ ಬೆಂಗಳೂರಲ್ಲಿ ಅಥವಾ ಒಂದು ಹೋಟೆಲ್ ಹೋದರೆ ಇಲ್ಲ ಅಂದರೂ ಒಂದು ಬಿರಿಯಾನಿನ ಕ್ವಾಂಟಿಟಿನೂ ಇರಲ್ಲ, ಅಲ್ಲಿ ಕ್ವಾಲಿಟಿನೂ ಕಡಿಮೆ ಇರುತ್ತೆ. 500ರಿಂದ 600 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ಇಲ್ಲಿ ಭಾಳ ತುಂಬ ಕಡಿಮೆ, ಒಂದು 200 ರೂಪಾಯಿ ಅಂತ, ಇನ್ನೂ ಒಂದು 200 ರೂಪಾಯಿಗೆ ಒಳ್ಳೆ ಫ್ಲೇವರ್ ಇರ್ತಕ್ಕಂಥ ಬಿರಿಯಾನಿ. ಬಟ್ ಟೇಸ್ಟ್ ಒಂದೇ ಅಲ್ಲ, ಆ ಟೇಸ್ಟ್ ತಿಂದಮೇಲೆ ಅದು ಡೈಜೆಷನ್ ಆಗಬೇಕು. ಒಂದು ಅರ್ಧ ಗಂಟೆ 3 ಗಂಟೆಯಲ್ಲಿ ಅದು ಫ್ರೀ ಆಗಬೇಕು, ಅದು ಮುಖ್ಯ. ಇಲ್ಲಿ ಯಾವುದೇ ಆದ ಬೇರೆ ಥರ ಸ್ಪೈಸಿ, ತುಂಬ ಸ್ಪೈಸಿ ಆಗಲಿ ಇನ್ನೊಂದಾಗಲಿ ಅಲ್ಲ. ಮಾಂಸ ತುಂಬ ಚೆನ್ನಾಗಿರುತ್ತೆ, ಮಟನ್ನು. ಅದರ ತಕ್ಕನಾಗೆ ರೈಸ್ ಆಗಲಿ ಮಸಾಲೆ ಆಗಲಿ ಅದನ್ನು ಹುಡ್ಕೊಂಬಂದು ಎಲ್ಲ ಕಡೆಯಿಂದನೂ ಈ ಟೇಸ್ಟ್ ಮಾಡಿ ಹೋಗ್ತಕ್ಕಂಥ ನಾವು ನೋಡ್ತಾ ಇರ್ತೀವಿ. ಟೆಕ್ಕಿಗಳು ಬರ್ತಾರೆ, ಯಾರು ಇಂಜಿನಿಯರ್ಸು, ಸಾಫ್ಟ್ವೇರ್ ಇಂಜಿನಿಯರ್ಸ್ ತುಂಬ ಬರ್ತಾರೆ ಬೆಂಗಳೂರಿಂದ. ಅವ್ರಿಗೆ ವಾರದಲ್ಲಿ 2 ದಿನ ರಜೆ ಆದ್ದರಿಂದ ಶನಿವಾರದೊತ್ತು ಈ ಕಡೆಗೆ ಬರ್ತಾರೆ ಸುಲ್ಕೇನ. ಬೆಂಗಳೂರಿಗೆ ಹೋಗುವಾಗ ಭಾನುವಾರ ಸಂಡೇಸಲ್ಲಿ ಇಲ್ಲಿಗೆ ಬಂದು ಕೇಳಿ ಟೇಸ್ಟ್ ಮಾಡಿ ಹೋಗೋದನ್ನು ನೋಡಿದ್ದೀವಿ. ಇವನು ಹೆಣ್ಮಕ್ಳು ಇಂಜಿನಿಯರ್ಸ್ ಅಂತ ಏನು ಹೇಳ್ತೀವಿ, ಸಾಫ್ಟ್ವೇರ್ ಇಂಜಿನಿಯರ್ ಹೆಣ್ಮಕ್ಳು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಟೇಸ್ಟ್ ಮಾಡಿ 15 ವರ್ಷದಿಂದ ಬರ್ತಾ ಇದ್ದೀವಿ. 15 ವರ್ಷ ಮುಂಚೆ ಅದರಿಂದ ಬರ್ತಾ ಇದ್ದೀವಿ. ಚೆನ್ನಾಗಿ ಮಾಡ್ತಾರೆ. ಹಾಸನಿಂದ ಬರ್ತಾ ಇರ್ತೀರಾ ಆಗಾಗ? ಹ್ಞೂ ಸರ್. ಹೇಗಿದೆ ಟೇಸ್ಟ್ ಎಲ್ಲ ಹೇಗಿದೆ? ಅಲ್ಲಿಂದ ಬರೋದಲ್ವ ಸರ್, ಚೆನ್ನಾಗಿದೆ. ನಾವು ಮೈಸೂರಿಂದ ಬಂದಿದ್ದೀವಿ. ಹೇಗಿತ್ತು ಬಿರಿಯಾನಿ ಟೇಸ್ಟ್? ಚೆನ್ನಾಗಿರುತ್ತೆ. ಅಂದರೆ ನ್ಯಾಚುರಲ್ ಆಗಿ ಮಾಡ್ತಾರೆ, ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಯೂಸ್ ಮಾಡಲ್ಲ. ಆ ಉದ್ದೇಶಕ್ಕೆ ಯಾವಾಗ ಬರ್ತೀವಿ? ನಾವು ವೀಕ್ಲಿ ಒನ್ಸ್ ಬರ್ತೀವಿ, ಯಾಕಂದ್ರೆ ಅವ್ರ ಮನೆಯವರು ವೀಕ್ಲಿ ಒನ್ಸ್ ಬರ್ತೀವಿ.
ಹಾಸನಿಂದ ಬಂದಿರೋದು. ಹೇಗಿತ್ತು ಬಿರಿಯಾನಿ? ನಾನು ರೆಗ್ಯುಲರ್, ನಾನು ಒಂದು 10-15 ವರ್ಷದಿಂದ ರೆಗ್ಯುಲರ್ ಆಗಿದ್ದೀನಿ. ಆಲ್ಮೋಸ್ಟ್ ಎವ್ರಿ ಸಂಡೇ, ಆಲ್ಟರ್ನೇಟ್ ಸಂಡೇ ಹೊತ್ತು ಗ್ಯಾರಂಟಿ ಬರ್ತೀನಿ. ಸರ್ ನೀವು ಬಂದಿರೋದು ನಿಮಗೆ ಹೇಗೆ ಅನಿಸ್ತು ಸರ್ ಬಿರಿಯಾನಿ? ಚೆನ್ನಾಗಿರೋದಕ್ಕೆ ಬರ್ತಾರೆ, ನನಗೆ ಬರ್ತಾರೆ. ನಾವು ವೆಜ್ಜು ಸುಮ್ಮನೆ ಇವ್ರ ಜೊತೆ ಬಂದಿದ್ದೀನಿ, ನಾವೇನು ತಿನ್ನಲ್ಲ. ಹೆಂಗಿದೆ ಜನ ಹೆಂಗಿರ್ತಾರೆ ನೋಡ್ಕೋಗೋಣ ಅಂತಾನೆ ಬಂದಿದ್ದೀನಿ. ಸರ್ ನಿಮಗೆ ಹೇಗೆ ಮಾರು 7 ವರ್ಷ ಆಯ್ತು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ಅವ್ರ ಮಾತೇ ಗೊತ್ತಾಯಿಲ್ಲ, ಟೇಸ್ಟು ಸವಿತಾವ್ರವರು. ತುರುವೇಕೆರೆಯಿಂದ ತುಂಬ ಸಲ ನೋಡಿದ್ದು, ಯೂಟ್ಯೂಬಲ್ಲೆಲ್ಲ ನೋಡಿದ್ದು. ಹೌದಾ? ಹೇಗಿದೆ ಸರ್ ಬಿರಿಯಾನಿ? ಚೆನ್ನಾಗಿದೆ. ಬಿರಿಯಾನಿ ಹೇಗಿತ್ತು? ನಾವು ಭಾನುವಾರ ಕಾಯಮ್ಮ ಬರ್ತಾ ಇರ್ತೀವಿ, ಜನ ಯಾವಾಗಲೂ ರಶ್ ಇರ್ತಾರೆ, ಚೆನ್ನಾಗಿರ್ತದೆ ತಿಂಡಿ. ನಾವು ತುಂಬ ವರ್ಷದಿಂದ ತಿಂತಾ ಇದೀವಿ ಇಲ್ಲಿ. ಯಾವುದೇ ರೀತಿ ನಿಮ್ಗೇನು ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಒಂದ್ಸಲ ತಿಂದು ನೋಡಿ, ನೀವು ಒಂದ್ಸಲ ಬಂದಿದ್ರಲ್ಲ, ಒಂದ್ಸಲ ವಿಸಿಟ್ ಮಾಡಿ. ಎಲ್ಲ ಪ್ರತಿದಿನ ತಿನ್ನೋಂಥ ಬಿರಿಯಾನಿ, ಯಾವುದೇ ರೀತಿ ಏನೇ ಸೈಡ್ ಎಫೆಕ್ಟ್ಸ್ ಏನೇ ಇಲ್ಲ. ಒಂದ್ಸಲ ತಿಂದು ನೋಡಿ ಸರ್. ಬಿರಿಯಾನಿ ಬಗ್ಗೆ ಒಂಚೂರು ಮಾತಾಡೋಂಗಿಲ್ಲ. ಆಲ್ ಓವರ್ ಚನ್ನರಾಯಪಟ್ಟಣ ನಿಮ್ಗೆ ಎಲ್ಲೋದ್ರೂ ಈ ಥರ ಬಿರಿಯಾನಿ ಸಿಗಲ್ಲ. ಒಂದ್ಸಲ ಬಂದಿದ್ದರೆ ವಿಸಿಟ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡ್ಬಂದು ತಿಂದು ನೋಡಿ ಸರ್. ಪ್ರತಿ ವೀಕೆಂಡಲ್ಲಿ ನಿಮ್ಗೆ ಏನು ಬರಬೇಕು ಒಂದ್ಸರಿ ಈ ಕಡೆ ಬಂದು ಹೋಗಿ. ಸಾಕಾಗಿದೆ ಬಿರಿಯಾನಿ, ಸೂಪರ್. ನಿಮ್ಮ ಹೆಸರು? ಸುಖೇಶ್ ಅಂತ. ಸುಖೇಶ್ ಅಂತನಾ? ನೀವು ಅವ್ರ ಮಗ? ಹೇಳಿ ಸರ್ ನಿಮ್ಮ ಒಂದು ಹೇಗಿದೆ ಎಕ್ಸ್ಪೀರಿಯನ್ಸ್, ಮತ್ತೆ ಹೇಗಿತ್ತು? ಏನು ತಿಂದ್ರಲ್ಲ ಹೇಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿದೆ ಅನ್ನೋದಕ್ಕಿಂತ ಏನಂತಂದರೆ ಎಲ್ಲ ವಿತೌಟ್ ಟೇಸ್ಟಿಂಗ್ ಪೌಡ್ರು, ನ್ಯಾಚುರಾಲಿಟಿ. ತಿಂದಿದ್ದು ಫೀಲ್ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. 12 ಗಂಟೆಗೆ ನೀಟಾಗಿ ಆಗುತ್ತೆ, ಬೇಗ ಹೊಟ್ಟೆ ಸಿಗುತ್ತೆ. ಅದು ಕ್ವಾಲಿಟಿ, ಅದು ಕ್ವಾಲಿಟಿಗೆ ಕ್ವಾಲಿಟಿ. ನಿಮ್ಗೆ ಅರ್ಥ ಆಗುತ್ತೆ ಅದು ಫೀಲ್. ನ್ಯಾಚುರಾಲಿಟಿಯಾಗಿ ಮಾಡೋದು. ಟಿಫನ್ ಮಾತ್ರ, ಮಾರ್ನಿಂಗ್ ಟಿಫನ್ ಮಾತ್ರ, ಮತ್ತೆ ಸಿಗಲ್ಲ. ಮತ್ತು ಸೋಮವಾರ ಒಂದಿನ ರಜೆ ಇರುತ್ತೆ, ಪ್ರತಿದಿನನೂ ಇರುತ್ತೆ. ಹೌದು. ಹೇಗಿದೆ ಮತ್ತೆ? ಸೌದೆ ಒಲೆಯಲ್ಲಿ ಮಾಡೋದು. ಒಂದೊಂದಿನ ಒಂದೊಂದು ಥರ ಕ್ವಾಂಟಿಟಿ ಇರುತ್ತೆ. ಇವತ್ತು 50 kg ಮಟನ್, 50 kg ರೈಸ್ 1 ಅವರಿಗೆ ಖಾಲಿ ಆಗುತ್ತೆ. ಬೆಳಗ್ಗೆ ಟಿಫನ್ ಮಾತ್ರ. ಮಟನ್ ಫ್ರೈ, ಮಟನ್ ಬಿರಿಯಾನಿ ಬಿಟ್ಟರೆ ಇನ್ನೇನು ಮಾಡಲ್ಲ. ನಮ್ಮಲ್ಲಿ ಹಲಾಲ್ ಆಗುತ್ತೆ. ಅಲ್ಲ, ಮುಸ್ಲಿಮ್ಸ್ ಗಿರಾಕಿ ಎಲ್ಲಿಂದ ಬಂದರೂ ನಮ್ಮಲ್ಲಿ ತಿಂದು ಹೋಗ್ತಾರೆ, ಎದ್ರದಂಗೆ ತಿಂದು ಹೋಗ್ತಾರೆ. ಅದು ನಮ್ಮದು ಕ್ವಾಲಿಟಿ ಸರ್. ಇವ್ರು ನಮ್ಮ ಕೆಲಸ ಮಾಡ್ತಾ ಇರೋದು 20 ವರ್ಷದಿಂದ ಕೆಲಸ ಮಾಡ್ತಾ ಇರೋದು. ಇವರು ಮಾತಾಡೋದು ಕೆಲಸ ಮಾಡೋದು 20 ವರ್ಷ. ನಿಮ್ಮ ಹೆಸರು? ಮಹೇಶ್ ಅಂತ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಮತ್ತೆ ಕಸ್ಟಮರ್ಸ್ ಎಲ್ಲ ಹೇಗೆ? ತುಂಬ ಚೆನ್ನಾಗಿದೆ. ನಮ್ಮ ಓನರ್ ಚೆನ್ನಾಗಿ ನೋಡ್ಕೋತಾರೆ, ಅದರಲ್ಲೇನಿಲ್ಲ. ತುಂಬ ಅದರಲ್ಲೇನಿಲ್ಲ. ಚಿಕ್ಕ ಹುಡುಗನಿಂದ ಇಲ್ಲೇ ಇದು ಮಾಡೋದು. 20 ವರ್ಷದಿಂದ ಮಾಡ್ತಾರೆ, 15 ವರ್ಷದಿಂದ ಮಾಡ್ತಾರೆ. ಚನ್ನರಾಯಪಟ್ಟಣ ಬಂದು ಓಲ್ಡ್ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ಬಿಟ್ಟು ವೆಜಿಟೇಬಲ್ ಮಾರ್ಕೆಟ್ ಒಳಗಡೆ ಬಂದರೆ bsnl ಆಫೀಸ್ ಅಂತ ಇದೆ. ಅದ್ರ ಆಪೋಸಿಟ್ ಒಂದು ಲೋಕೇಶ್ ಬಿರಿಯಾನಿ ಕಾರ್ನರ್ ಮೇಲ್ಗಡೆ ಸ್ಟೇರಲ್ಲಿದೆ. ಬನ್ನಿ, ಚೆನ್ನಾಗಿರುತ್ತೆ, ತಿನ್ನಿ, ಒಂದು ಎಕ್ಸ್ಪೀರಿಯನ್ಸ್ ನೀವು ಮಾಡಿಬಿಟ್ಟು ಒಂದು ರಿವ್ಯೂ ಕೊಡಿ. ಎವ್ರಿ ಡೇ ನಮ್ಮದು ಕಾರವಾರ ಎಕ್ಸ್ಪ್ರೆಸ್ಗೂ ಪ್ರತಿದಿನ ಟ್ರೈನ್ಗೆ ಪಾರ್ಸಲ್ ತಿಂಡಿ ಹೋಗುತ್ತೆ. 15-20 ಸ್ಟಾಫ್ ತಿಂತಾರಲ್ಲಿ, ಸ್ಟಾಫ್ ಸಮೇತ ತಿಂತಾರೆ. ಅದು ಕ್ವಾಲಿಟಿ. 9148855546 9148855546. ಇನ್ನೊಂದು ನಂಬರು ನಮ್ಮ ತಂದೆಯವ್ರದ್ದು 9945915080. ಸರ್ ನೋಡಿ, ನಮ್ಮದು 8 ಗಂಟೆಗೆ ಓಪನ್, 7 ಗಂಟೆಗೆ ಓಪನ್ ಆಗಿದೆ. ಈಗ 10 ಗಂಟೆ ಟೈಮು, ಈಗಾಗಲೇ ಕ್ಲೋಸ್. ಇಷ್ಟೇ ನಮ್ಮದು ಟಿಫನ್, ಮಾರ್ನಿಂಗ್ ಟಿಫನ್ ಮಾತ್ರ. ಮತ್ತೆ ಏನು ಇರಲ್ಲ, ಮಧ್ಯಾಹ್ನ ಇರಲ್ಲ, ಸಂಜೆ ಇರಲ್ಲ, ಬೆಳಗ್ಗೆ ಟಿಫನ್ ಮಾತ್ರ. ಈಗ ಖಾಲಿ ಆಗಿದೆ ನೋಡಿ. 7 ಗಂಟೆಗೆ ಓಪನ್ ಆಗಿತ್ತು, ಈಗ ಖಾಲಿ ಅಷ್ಟೇ. 50 kg ರೈಸು, 50 kg ಮಟನ್ನು 1 ಅವರ್ 2 ಅವರಿಗೆ ಖಾಲಿ ಆಗುತ್ತೆ. ಕ್ರೌಡ್ ನೋಡಿದ್ರಲ್ಲ, ಈಗ ಹಂಗಿರುತ್ತೆ. ತಿಂದರೂ ಹಂಗೆ ಕ್ವಾಲಿಟಿ ಆಫ್ ನಿಮ್ಗೆ ನೀಟಾಗಿ ಆಗುತ್ತೆ. ಅದು ಕ್ವಾಲಿಟಿ. ಯುನೈಟೆಡ್ ಮೀಡಿಯಾ ಅನ್ನೋ ಚಾನಲ್ಗೆ ಖಂಡಿತವಾಗಿ ಎಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ಇನ್ನೂ ಆದಷ್ಟು ಶೇರ್ ಮಾಡ್ತಾ ಹೋಗಿ. ಬನ್ನಿ, ಆದಷ್ಟು ಜನಗಳು ಬನ್ನಿ, ಕರ್ಕೊಂಬರ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.